ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ನಾನಿವತ್ತೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಅದು ಏನಪ್ಪ ಅಂತಂದರೆ ಎಗ್ ಕೀಮಾ ಸ್ನೇಹಿತರೆ. ಯಾವುದೇ ರೀತಿ ಮಸಾಲೆ ಅಂತಂದರೆ ರುಬ್ಬದೆ ಮಾಡೋ ಎಗ್ ಕೀಮಾ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿರುತ್ತೆ. ಈ ಚಪಾತಿ ದೋಸೆಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಕಡಿಮೆ ಮೊಟ್ಟೆ ಬಳಸ್ಕೊಂಡು ಇದನ್ನು ಮಾಡೋದು. ಇದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಬನ್ನಿ. ಮೊದಲನೇದಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡಿ. ಮೊದಲನೇದಾಗಿ ನಾನೀಗ ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನು ಹಾಗೆ ನಿಮ್ಗೆ ಹೇಳಿದ್ನಲ್ಲ, ಮೊದಲನೇದಾಗಿ ಹೇಳಿದಾಗಲೇ ಕಡಿಮೆ ಮೊಟ್ಟೆ ಬಳಸ್ಕೊಂಡು ಮಾಡೋದು. ನಾನಿಲ್ಲಿ 3 ಮೊಟ್ಟೆನ ಮೊದಲನೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ನೀವು ಅಷ್ಟೇ ಇದು ಬಂದು ಒಂದು 5 ಜನಕ್ಕಾಗುತ್ತೆ. ನೀವು ಎಷ್ಟು ಜನಕ್ಕೆ ಬೇಕಾದರೂ ಆ ಥರ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಮೊದಲು ನಾನಿಲ್ಲಿ ಒಂದು 3 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಜೊತೆಗೆ ಒಂದು 3 ರಿಂದ 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವು, ಮತ್ತು ಇದರಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಗರಂ ಮಸಾಲ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಅರಿಶಿಣ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಮೆಣಸಿನ್ಕಾಯಿ ಪುಡಿ, ಮತ್ತು ಇದಕ್ಕೆ ಸ್ವಲ್ಪ ಮೆಣಸು ಪುಡಿ ತೊಗೋತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು. ನಾವು ಮೆಣಸಿನ್ಕಾಯಿ ಪುಡಿನೂ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಮೆಣಸು ಪುಡಿ ನೋಡ್ಕೊಂಡು ಹಾಕಿ. ಜೊತೆಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಪೇಸ್ಟು ಯೂಸ್ ಮಾಡ್ಬೋದು, ಬಟ್ ಈ ಥರ ಜಜ್ಜಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ನಾನು ಹಾಗೆ ಹೇಳ್ದಂಗೆ ಇದು 5 ಜನಕ್ಕಾಗುತ್ತೆ ಸ್ನೇಹಿತರೆ. ಚಪಾತಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳು ಅಷ್ಟೇ, ಯಾರೆಲ್ಲ ನನ್ನ ಮಕ್ಕಳು ಮೊಟ್ಟೆ ತಿನ್ನಲ್ಲ ಅಂತಾರೆ ಅಂಥವ್ರಿಗೆ ನೀವು ಈ ಥರ ಮಾಡಿಕೊಟ್ಬಿಟ್ರೆ ಬಾಯಿಗೆ ಮೊಟ್ಟೆನೇ ಸಿಗಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಮಾಡಿರೋ ರೀತಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ನಾನಿವಾಗ ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಕಡಿಮೆ ಆಯಿಲ್ ಯೂಸ್ ಮಾಡೋರಾದರೆ ಕಡಿಮೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ ನಾವು ಅಂತನ್ನೋರು ಆಯಿಲ್ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ನಿಯರ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಬಿಸಿಯಾಗಕ್ಕೆ ಬಿಡೋಣ. ಇದು ಸ್ವಲ್ಪ ಎಣ್ಣೆ ಈಗ ಕಾದಿದೆ. ಈಗ ಕಾದಿದ ಮೇಲೆ ಇದಕ್ಕೆ ಫಸ್ಟೇ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಇದು ಹಾಕೊಳ್ಳೋದ್ರಿಂದ ಅರೋಮಾ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಇದಕ್ಕೆ ಒಂದು ಸ್ವಲ್ಪ ಸೋಂಪು ಹಾಕೋತಾ ಇದ್ದೀನಿ. ಸೋಂಪು ಹಾಕೋದ್ರಿಂದ ಅಷ್ಟೇ ಡೈಜೆಷನ್ಗೆ ತುಂಬ ಗ್ಯಾಸು, ಮೊಟ್ಟೆ ಸ್ವಲ್ಪ ಗ್ಯಾಸ್ ಅಂತಾರಲ್ವ, ಅದಕ್ಕೋಸ್ಕರ ಸೋಂಪು ಹಾಕಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಆಗಲೇ ತೋರಿಸೋದ್ನಲ್ಲ, ಹಾಗೆ ಕರಿಬೇಕು, ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಸೋಂಪನ್ನ ಇವಾಗಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಲಾಸ್ಟಲ್ಲಿ ಕೂಡ ಸೇರಿಸ್ಕೋಬೋದು. ಈಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಒಂದು 4 ಈರುಳ್ಳಿಯಷ್ಟು ಸ್ನೇಹಿತರೆ. ಇದು ನೀವು ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಜೊತೆಗೆ ಮೊಟ್ಟೆನೂ ಕೂಡ ಹಾಗೆ ಹಾಕಬೇಕು. ಬರೀ ಮೊಟ್ಟೆ ಕಮ್ಮಿ ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕ್ಬಿಟ್ರೆ ಈ ಟೊಮೊಟೊ ಗೊಜ್ಜು ಥರ ಫೀಲ್ ಆಗಿಬಿಡುತ್ತೆ. ಸೊ ಅದಕ್ಕೆ ಈ 3 ಮೊಟ್ಟೆಗೆ 4 ಈರುಳ್ಳಿ ಹಾಕೊಳ್ಳೋದ್ರಿಂದ ಸೊ ಚೆನ್ನಾಗಿ ಬೆಂದಿರುತ್ತೆ. ಬೆಂದಾಗ ಗ್ರೇವಿಗೆ ತುಂಬ ಜಾಸ್ತಿ ಬರುತ್ತೆ, ಗ್ರೇವಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಒಂದು 4 ಹಾಕ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ವೈಸು ನಿಮ್ಮ ಮನೇಲಿ ನಿಮ್ಗೆ ಎಷ್ಟು ಬೇಕು ಅಂತ ಅನಿಸುತ್ತೋ ಅದ್ರ ಥರ ನೀವು ಜಾಸ್ತಿ ಮಾಡ್ಕೊಂಡು ಹೋಗಿ. ಈಗ ನಾನು ಹೇಳ್ದಂಗೆ ನಾನು ಮಾಡ್ತಾರೋ ಈ 3 ಮೊಟ್ಟೆಯಲ್ಲಿ 5 ಜನಕ್ಕಾಗುತ್ತೆ ಸ್ನೇಹಿತರೆ. ಈಗ ಈರುಳ್ಳಿ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಏನಾಗುತ್ತೆ, ಒಂಥರ ತಿನ್ನಬೇಕಾದ್ರೆ ಹಸಿ ಥರ ಅನಿಸುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಈಗ ನೋಡಿ, ಈಗ ಇದೊಂದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಆಗಲೇ ನಿಮಗೆ ತೋರಿಸಿದ್ನಲ್ಲ, ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಅಂತ, ಅದನ್ನು ಹಾಕೋತಾ ಇದ್ದೀನಿ. ಇದು ಒಂದು ಟೇಬಲ್ ಸ್ಪೂನ್, 1-1.5 ಟೇಬಲ್ ಸ್ಪೂನ್ ಅಷ್ಟು ಆಗುತ್ತೆ. ಯಾಕಂದರೆ ನಾನು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಅದು ಕ್ವಾಂಟಿಟಿ ಗೊತ್ತಾಗಬೇಕಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಒಂದು ಸಣ್ಣ ಗೆಡ್ಡೆ ಈರುಳ್ಳಿ ಮತ್ತು ಒಂದು ಅರ್ಧ ಇಂಚು ಶುಂಠಿ ಹಾಕೋತಾ ಇದ್ದೀನಿ. ತುಂಬ ಜಾಸ್ತಿ ಹಾಕೋಬೇಡಿ, ಮಸಾಲೆ ಆಗಿಬಿಡುತ್ತೆ. ಇಲ್ಲಿ ನಾನು ಹಾಗೆ ಹೇಳ್ದಂಗೆ ಇಲ್ಲಿ ನಾನು ಯಾವುದೇ ರೀತಿ ರುಬ್ಬಿ ಮಾಡ್ತಾಯಿಲ್ಲ. ಈ ಕೀಮಾ ಅಂತ ಮಾಡಿದಾಗೆಲ್ಲ ಏನು ಮಾಡ್ತಾರೆ, ಸ್ವಲ್ಪ ಎಲ್ಲ ರುಬ್ಬು ಹಾಕ್ತಾರೆ. ಇದಕ್ಕೆ ಯಾವುದೇ ರೀತಿ ರುಬ್ಬು ಹಾಕೋದಿಲ್ಲ, ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿನೇ ಮಾಡ್ತಾ ಇರೋದು ನಾನು. ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿರೋದು. ಈಗ ಇದಕ್ಕೆ ನಾನು ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ, ನಾನು ದೊಡ್ಡ ಟೊಮೊಟೊ 2 ತೊಗೊಂಡಿದ್ದೀನಿ. ನೀವು ಟೊಮೊಟೊ ಜಾಸ್ತಿ ಹಾಕ್ಬೇಡಿ. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಹುಳಿ ಟೊಮೊಟೊ ಹಾಕಿದ್ರೆ ಹುಳಿ ಆಗಿಬಿಡುತ್ತೆ, ಸ್ವೀಟ್ ಟೊಮೊಟೊ ಹಾಕಿದ್ರೆ ಸ್ವೀಟ್ ಆಗಿಬಿಡುತ್ತೆ. 2 ಹಾಕಿದ್ರೂ ಟೇಸ್ಟ್ ಅಷ್ಟೊಂದಿರಲ್ಲ. ಅದಕ್ಕೋಸ್ಕರ ಟೊಮೊಟೊ ಸ್ವಲ್ಪ ಕಮ್ಮಿನೇ ಇರಲಿ. ನಾನಿಲ್ಲಿ ಒಂದು 2 ಟೊಮೊಟೊ, ಸಣ್ಣದಾದರೆ 3 ಹಾಕ್ಕೊಳ್ಳಿ, ದೊಡ್ಡದಾದರೆ 2 ಹಾಕ್ಕೊಳ್ಳಿ. ಇವಾಗ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಚೆನ್ನಾಗಿ ಬೇಯೋದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಟೊಮೊಟೊ ಸ್ವಲ್ಪ ಬೇಗ ಬೆಂದ್ಕೊಳ್ಳುತ್ತೆ, ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗ ರುಚಿಗೆ ನನಗೆ ಎಷ್ಟು ಬೇಕು ಅಷ್ಟು ಒಂದು ಸ್ವಲ್ಪ ಹಾಕ್ಕೋತೀನಿ. ಆಮೇಲೆ ಇನ್ನೊಂದು ಸಲ ಬೇಕಾದರೆ ಕಮ್ಮಿ ಆದರೆ ನೋಡಿ ಆ್ಯಡ್ ಮಾಡ್ಕೋಬೋದು. ಅದಕ್ಕೋಸ್ಕರ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ.
ಈಗ ಇದಕ್ಕೆ ನಾನು ಆಗಲೇ ತೋರಿಸಿದ್ನಲ್ಲ ಅರಿಶಿನ ಮತ್ತು ಗರಂ ಮಸಾಲ ಎರಡೂ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಚಿಟಿಕೆ, ಗರಂ ಮಸಾಲ 1/4 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀನಿ. ನೀವು ಅಷ್ಟೇ ಇದನ್ನು ಮೆಣಸಿನ್ಕಾಯಿ ಪುಡಿ ನಾನು ಪೆಪ್ಪರ್ ಪುಡಿನೂ ಕೂಡ ಸೇರಿಸ್ತೀನಿ ಇದಕ್ಕೆ. ಅದಕ್ಕೋಸ್ಕರ ಖಾರ ನೋಡಿ ಹಾಕ್ಕೊಳ್ಳಿ. ನೀವು ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ, ಆಮೇಲೆ ಇನ್ನೊಂದು ಏನಾದರೂ ಸ್ನೇಹಿತರೆ, ಇದು ಸ್ಪೈಸಿ ಆಗಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದೇ ಮನೇಲಿ ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಕಮ್ಮಿ ಹಾಕೋಬೇಕು, ಅದಕ್ಕೋಸ್ಕರ ನಾನು ಕಮ್ಮಿ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕೋತಾ ಇದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ನೀವು ಅಷ್ಟೇ ಖಾರ ಜಾಸ್ತಿ ಬೇಕು ಅಂದರೆ ಬೇಕಾದ್ರೆ 1-2 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಟೇಸ್ಟು. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನೀವು ಅಷ್ಟೇ ಗ್ರೇವಿ ಯಾವ ಥರ ನಿಮಗೆ ಕನ್ಸಿಸ್ಟೆನ್ಸಿ ಬೇಕು ಅಂತಂತೀರೋ ಆ ಥರ ಮೊದಲೇ ನೀರು ಸೇರಿಸ್ಕೊಬಿಡಿ. ಮೊಟ್ಟೆ ಹಾಕಿದ್ಮೇಲೆ ನೀರು ಹಾಕಬೇಡಿ, ಯಾಕಂದರೆ ಮೊಟ್ಟೆ ಹಾಕಿದ್ಮೇಲೆ ನೀರು ಹಾಕಿದ್ರೆ ಏನಾಗುತ್ತೆ, ಈ ಮೊಟ್ಟೆದು ಯೆಲ್ಲೋ ಕಲರ್ ಯೋಕ್ ಇರುತ್ತಲ್ಲ ಅದೆಲ್ಲ ಕಲಿಸ್ಕೊಂಡು ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇವಾಗಲೇ ನಿಮಗೆ ಎಷ್ಟು ನೀರು ಬೇಕು ಅನ್ಸುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಈ ಥರ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರೋ ಥರ ಕುದಿಯೋಕ್ಕೆ ಬಿಟ್ಕೊಳ್ಳಿ. ಈಗ ಇದು ನಾನು ಆಗಲೇ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಎಲ್ಲ ಹಾಕಿದ್ನಲ್ಲ ಅದರದ್ದು ಚೆನ್ನಾಗಿ ಬೆಂದ್ಕೊಂಡು ಹಸಿ ವಾಸನೆ ಥರ ಇರುತ್ತಲ್ಲ ಘಾಟು ಅದೆಲ್ಲ ಹೋಗಿದೆ. ಈ ಥರ ಎಣ್ಣೆ ಎಲ್ಲ ಮೇಲೆ ನೀಟಾಗಿ ಬಂದಿದೆ. ಈಗ ನಾನು ಏನು ಮಾಡ್ತೀನಿ, ಆಗಲೇ ತೋರಿಸಿದ್ನಲ್ಲ 3 ಮೊಟ್ಟೆನ ಈ ಥರ ತುರ್ಕೊಂಡು ಸೇರಿಸ್ಕೊತೀನಿ ಸ್ನೇಹಿತರೆ. ಈ ಥರ ತುರಿದೇ ಸೇರಿಸೋದ್ರಿಂದನೇ ಇದು ಗ್ರೇವಿ ಜಾಸ್ತಿ ಆಗೋದು. ಕೀಮಾ ಅಂತಂದ್ರೇ ಆ ಥರ ಅಲ್ವಾ, ಅದಕ್ಕೋಸ್ಕರ ಎಗ್ ಕೀಮಾನ ನೋಡಿ ಈ ಥರ ಮೊಟ್ಟೆನ ಈಗ ಡೈರೆಕ್ಟಾಗಿ ಇಲ್ಲ, ನಿಮಗೆ ಈ ಥರ ಇಲ್ಲಿ ಡೈರೆಕ್ಟಾಗಿ ಬೇಡ ಅಂದರೆ ಬೇಕಾದ್ರೆ ನೀವು ಒಂದು ತಟ್ಟೆಗೆ ಕೂಡ ತುರ್ಕೊಂಡು ಸೇರಿಸ್ಕೋಬೋದು. ಈ ಥರ ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನೂ ಸೇರಿಸ್ಕೋಬೋದು. ಈಗ ಒಬ್ಬೊಬ್ರಿಗೆ ಏನು ಮಾಡ್ತಾರೆ, ಈ ಯೆಲ್ಲೋ ಕಲರ್ ಹಾಕೋದ್ರಿಂದ ಕಲಿಸಿದ್ರೆ ಒಂಥರ ಇದಾಗುತ್ತೆ ಅನ್ನೋರು ಬೇಕಾದರೆ ನೀವು ಯೆಲ್ಲೋ ಕಲರ್ನ ಎತ್ತಿಕ್ಬಿಟ್ಟು ವೈಟ್ ಮಾತ್ರ ತುರಿದು ಸೇರಿಸ್ಕೋಬೋದು. ನಾನು ಎರಡನ್ನೂ ತುರಿದಿರೋದ್ರಿಂದ 3 ಮೊಟ್ಟೆನೂ ಹಾಕ್ಕೊಂಡು ತುರ್ಕೊಂಡಿದ್ದೀನಿ. ಈ ಥರ ನೋಡಿ, ಈಗ 3 ಮೊಟ್ಟೆನ ತುರ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ಸ್ನೇಹಿತರೆ, ತುಂಬ ಜಾಸ್ತಿ ಕಲಿಸ್ಬಿಟ್ರೆ ಏನಾಗೋಗುತ್ತೆ, ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ, ಕೀಮಾ ಥರ ಬರಲ್ಲ. ಸ್ವಲ್ಪ ಸ್ಲೋ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡಿರಬೇಡಿ, ಕಡಿಮೆ ಫ್ಲೇಮ್ ಮಾಡಿಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಗಲೇ ತೋರಿಸಿದ್ನಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ಸೇರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ಕೀಮಾ ರೆಡಿ ಆಯಿತು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ನಾನು ಹಾಗೆ ನಿಮ್ಗೆ ಹೇಳ್ದಾಗೆ ದೋಸೆಗೆ ಚಪಾತಿಗೆಲ್ಲ ಸೈಡ್ಸು ತುಂಬ ಚೆನ್ನಾಗಿರುತ್ತೆ. ನೀವು ಅಷ್ಟೇ ಮನೇಲಿ ಒಂದ್ಸಲ ನಾನು ತೋರಿಸಿರೋ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮಗೆ ಬೇರೆ ಇನ್ನೂ ಯಾವುದಾದ್ರು ರೆಸಿಪೀಸ್ ನನ್ನ ಕಡೆಯಿಂದ ಬೇಕಿದ್ದರೆ ದಯಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ, ನಾನು ನಿಮಗೆ ಅದನ್ನು ಮಾಡಿ ತೋರಿಸ್ತೀನಿ. ಈಗ ನಾನು ನಮ್ಮ ಮನೇಲಿ ಚಪಾತಿ ಮಾಡಿದೆ, ಅದಕ್ಕೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನಾನು ಹೇಳ್ದಾಗೆ ನಮ್ಮ ಮನೇಲಿ ಖಾರ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ನಾನು ಖಾರ ಕಮ್ಮಿ ಹಾಕಿದ್ದೀನಿ. ನೀವು ಖಾರ ಸ್ವಲ್ಪ
ಜಾಸ್ತಿ ಬೇಕು ಅಂದರೆ ಪೆಪ್ಪರ್ ಪುಡಿನ ನಾನು 1/4 ಟೇಬಲ್ ಸ್ಪೂನ್ ಸೇರಿಸಿದೆ. ನೀವು 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದು ಚಪಾತಿ ಜೊತೆ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ನಾನು ಬರ್ತೀನಿ. ಹಾಗೆ ಹೊಸ ರೆಸಿಪಿ ಕೂಡ ತರ್ತೀನಿ. ನಿಮಗೆಲ್ಲ ಇಷ್ಟ ಆಗೋ ಥರ ಹೊಸ ರೆಸಿಪಿಗಳನ್ನ ಮುಂದೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.